ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸುತ್ತಿರುವ ಹಾಗೂ ರಕ್ಷಿತ್ ಶೆಟ್ಟಿ ಅವರು ನಿರ್ಮಿಸುತ್ತಿರುವ ಏಕಂ ಎಂಬ ಕನ್ನಡ ವೆಬ್ ಸೀರೀಸ್ ನ ಒಂದು ಅಫಿಷಿಯಲ್ ಟ್ರೈಲರ್ ಮೇಲೆ ರಿಯಾಕ್ಟ್ ಮಾಡಕ್ ಹೊಡಿದ್ದೀನಿ. ನಾನು ಒಬ್ಬನ ಜೊತೆ ನಮ್ಮ ಅಮ್ಮನ ಜೊತೆ ಕೂಡ ಬರ್ತೀನಿ ಇವತ್ತು ರಿಯಾಕ್ಟ್ ಮಾಡಕ್ಕೆ. ಸೊ ಇನ್ನು ಆಗ್ತಾರ, ಲೆಟ್ಸ್ ಗೋ. ಅಮ್ಮ ಆರದ ಮರದ ಕೆಳಗೆ ನಿಂತಿದ್ರು. ಸೂರ್ಯ ಹೆದರಿಕೆ ಆದ ಹಾಗಿಲ್ಲ ಅವರಿಗೆ. ನಾನು ಬಂದಿದ್ದ ಒಳಗೆ ದಾದನ ಮಲ್ಕೊಡತ್ತೇನೆ ಅಂದು ದೇವರಿನರಿಯ ഈ നക്ഷത്രങ്ങളിൽ പലതും പണ്ടേ മരിച്ചതാ, അറിയോ? ಈಗ ಒಂದೆರಡು ಫೋಟೋ ಕಳಿಸಿ ನಿಂದು. ಈಗಲೇ എനിക്ക് എന്താ വേണ്ടത്? ಹಿಂದಿನ ಪಂದಿಲನ್ನು ಹಾಕಿರ ಅವಂದಂಗ ಇದು ಮಾತ್ರ ತಪ್ಪು ಅಂದ್ರೆ ತಪ್ಪು. But I believe ghosts sleep in the tree. No. ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಆಗಿತ್ತು. ಒಂದು ಕ್ಲಾಸಿಕ್ ಒಂದು ಫೀಲ್ ಕೊಡ್ತು. ಅಂದ್ರೆ ದೊಡ್ಡದು. ಸಾಧಾರಣವಾಗಿ ರಕ್ಷಿತ್ ಶೆಟ್ಟರ್ ಮೂವೀಸ್ ಎಲ್ಲ ಒಂಥರ ಕ್ಲಾಸ್ ಆಗೇ ಇರುತ್ತೆ. ಮಾಸ್ಗಿಂತ ಅವ್ರಿಗೆ ಕತೆಗೆ ಜಾಸ್ತಿ ವ್ಯಾಲ್ಯೂ ಇದೆ. ಅದೇ ರಕ್ಷಿತ್ ಶೆಟ್ಟಿ ಇಸ್ ಈಕ್ವಲ್ ಟು ಕಂಟೆಂಟ್ ಅನ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಮಾಡಿದ ಎಲ್ಲಾ ಸಿನಿಮಾನು ಪ್ರತಿಯೊಂದು ಸಿನಿಮಾದಲ್ಲೂ ಏನೋ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ನ ಕಥೆಗಳನ್ನ ಕೊಟ್ಟಿದ್ದಾರೆ. ಅದು RRR ಅಂತಾರ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ ಗ್ರೂಪ್ ಮೂರು ಜನ ಸೇರಿದ್ರೆ ಏನೋ ಆಗ್ಬೋದು. ಮಾಡಿ ಈ ಟ್ರೈಲರ್ ನೋಡಿದಾಗ ನಮಗೆ ಗೊತ್ತಾಗಿದ್ದಂದ್ರೆ ನಾವೊಂದು 3-4 ಸ್ಟೋರಿಗಳು ಒಂದೇ ಕಡೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಎಲ್ಲಿಂದಲೂ ಶುರುವಾಗಿ ಬಟ್ ಒಂದೇ ಕಡೆ ಜಾಯಿನ್ ಆಗುತ್ತೆ. ಏಕಂ ಅಂತ ಹೆಸರು ಕೇಳಿದ್ರೆ ಅನ್ಸುತ್ತೆ. ಅಲ್ಲಿ ಕತೆಗಳು ಒಂಥರ ಪೀಸ್ ಆಫ್ ಸ್ಟೋರೀಸ್ ಇದಂಗಿದೆ. ಮಧ್ಯೆ ಚಿಕ್ಕ ಸ್ಟೋರೀಸ್ ತುಣುಕೆಲ್ಲ ಜಾಯಿನ್ ಮಾಡ್ದಂಗ ಅನ್ಸ್ತಾ ಇದೆ. ಜಾಯಿನ್ ಮಾಡಿ ಒಂದ ಲಾಸ್ಟ್ ಅಲ್ಲಿ ಐ ಥಿಂಕ್ ಕೆಲವೊಂದ್ ಕಡೆ ಎಲ್ಲಾ ಸ್ಟೋರೀಸು ಕನೆಕ್ಟ್ ಆಗತ್ತಾ ಅಂತ ಮೋಸ್ಟ್ಲಿ. ಅದೇ ಅಲ್ಲಿ ನೋಡ್ತಾರೆ ಪ್ರಕಾಶ್ ರಾಜ್ ಅವರ ಒಂದು ಬರೆದ್ರೆ ಅವ್ರೇನೋ ಯಾರೋ ತೀರ್ ಹೋಗಿದ್ದಾರೆ. ಅವ್ರ ಕಡೆಯವರು ಅಂದ್ರೆ ಅವ್ರ ತಂದೆ ಯಾರೋ ಗೊತ್ತಿಲ್ಲ, ಯಾರೋ ಒಬ್ರು ಹತ್ತದವ್ರು ತೀರ್ ಹೋಗಿದ್ದಾರೆ. ಅದಕ್ಕೋಸ್ಕರ ಅವ್ರೇನೋ ಅದೇನೋ ಒಂದು ಹುಡುಕಾಡ್ತಿದ್ದಾರೋ, ಏನೋ ಒಂದು ಮೌನ, ಒಂದು ಏಕಾಂತದಲ್ಲಿದ್ದಾರೆ ಅವರು. ಬಟ್ ಆ ಸಾವಲ್ಲೂ ಏನೋ ಸೀಕ್ರೆಟ್ ಇರೋ ತರ ಕಾಣಿಸ್ತಾ ಇದೆ. ಅದೇ ಅದರಲ್ಲೂ ಸೀಕ್ರೆಟ್ ಇರ್ತಾರೆ. ಅದ್ರ ಬಂದು ಚಿಕಾರಿ ಸ್ಟಾರ್ಟಿಂಗ್ ಅಂತ ತೋರಿಸ್ತಾರೆ, ಶೂಟ್ ಆಗೋದು ಹಂದಿ ಬೇಟೆ ಮಾಡೋದೇ ಹಂಗೆ ಆತರ. ಅದೇ ಬೈ ಮಿಸ್ ಆಗಿ ಅದು ಅವ್ರ ಕಡೆಯವ್ರಿಗೆ ಗೊತ್ತಾಗಿದ್ಯೋ, ಅದ್ರ ಹುಡುಕಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಅಂಡ್ ಇದು ಅಷ್ಟೇ, ರಾಜ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಇದರಲ್ಲಿ ಅಷ್ಟು ಗೊತ್ತಾಗಿಲ್ಲ. ಒಬ್ಬ ಯಾರೋ ಹುಡುಗಿನ ಹುಡುಕ್ತಾ ಇದ್ದಾನೋ ಅಥವಾ ಏನೋ ಇದ್ದಾನೋ ಆ ತರ ಒಂದು ಹುಡುಕಾಡ್ತದಕ್ಕೆ ಫೋಟೋ ನೋಡ್ಕೊಂಡು ರೋಸ್ ಇಟ್ಕೊಂಡಿರೋದೆಲ್ಲ ನೋಡ್ಬೋದು. ಸ್ವಲ್ಪ ಲವರ್ ಬಾಯ್ ಆ ತರ ಒಂದು ಪ್ಲೇ ಬಾಯ್ ತರ ಅನ್ಸುತ್ತೆ ಕ್ಯಾರೆಕ್ಟರ್ ನೋಡಿದ್ರೆ. ಅಂಡ್ ಶೈನ್ ಶೆಟ್ಟಿ ಅವ್ರದ್ದು ಒಂದು ನಾರ್ಮಲ್ ಒಂದು ಚೆನ್ನಾಗಿರುವಂತಹ ಕ್ಯಾರೆಕ್ಟರ್, ಒಂದು ಒಳ್ಳೆ ನಗ್ನಗ್ತಾ ಇರುವಂತ ಒಂದು ಕ್ಯಾರೆಕ್ಟರ್. ಒಂದು ಜಾಸ್ತಿ ಎಲ್ಲೂ ಬಿಟ್ಕೊಟ್ಟಿಲ್ಲ ಕತೆ ಮೇನ್ ಅಂಶನ. ಚೂರು ಗೊತ್ತಾಗಲ್ಲ ಎಲ್ಲೂ. ಅದೇ ಅಷ್ಟು ಗೊತ್ತಾಗಲ್ಲ. ಅಂಡ್ ಮಧ್ಯ ಈ ಒಂದು ಯೂನಿವರ್ಸ್ ತೋರಿಸಿದ್ದಾರೆ. ಅಂದ್ರೆ ಅದು ಯೂನಿವರ್ಸ್ ಏನಂದ್ರೆ ಎಲ್ಲ ಒಟ್ಟಿಗೆ ಕನೆಕ್ಟ್ ಆಗತ್ತಲ್ವಾ, ಒಟ್ಟೆ ಒಂದು ಸಿಂಗಲ್ ಪಾಯಿಂಟಿಗೆ. ಅದಕ್ಕೆ ಆ ರೀಸನ್ಗೋಸ್ಕರ ಏಕಂ ಅಂತ್ಬಿಟ್ಟು ಆ ಒಂದು ಯೂನಿವರ್ಸ್ ನ ಮಧ್ಯ ಗ್ಲಿಮ್ಸ್ ನ ತೋರಿಸಿದ್ರೆ ಅಂತ ನನಗೆ ಅನ್ಸಿದ್ದು. ಅದ್ರಲ್ಲೂ ಮತ್ತೆ ಈಗ ದಕ್ಷಿಣ ಕನ್ನಡ ಕುಂದಾಪುರ ಕಡೆ ಲೈಫ್ ಸ್ಟೈಲ್ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ಸಿನಿಮಾದಲ್ಲೂ ಸಹ. ಅದಕ್ಕೆ ಗುಳಿಗ ಬರುತ್ತೆ, ಆಮೇಲೆ ಏನಾದ್ರು ಭೂತ ನಂಬಿಕೆಗಳು ಆತರ ಎಲ್ಲ ಏನೋ ಬರೋ ತರ ಕಾಣಿಸ್ತಾ ಇದೆಯಪ್ಪ. ಗುಳಿಗ ಕೋಲ ತೋರಿಸಿದ್ದಾರೆ. ಕಾಂತಾರದಲ್ಲಿ ನಾವು ಬರೀ ಗುಳಿಗ ಎಂಡ್ ಅವ್ರ ಮೇಲೆ ದರ್ಶನ ಆಗೋದು ನೋಡ್ಬೋದು. ಗುಳಿಗ ಕೋಲನೇ ತೋರಿಸಿದ್ದಾರೆ. ಕೋಲ ಅಂತ ಹೇಳಕ್ ಆಗಲ್ಲ, ಅದು ಒಂಥರ ಸಡನ್ ಏನೋ ಗುಳಿಗ ಎದ್ದು ಬಂದಂಗೆ ಕಾಣಿಸ್ತಾ ಇದೆ. ಎದ್ದು ಬಂದು ಅದೇನೋ ಆ
ಹುಡುಗ ಒಬ್ಬ ಬೀಳ್ತಾನೆ ನೋಡಿ, ಸಣ್ಣ ಹುಡುಗ, ಅವನಿಗೆ ಏನೋ ಒಂದು ಪಾಸ್ಟ್ ಏನೋ ಕಾಣಿಸುತ್ತೋ, ಅವಾಗ ಏನೋ ಒಂದು ಹೇಳಕ್ ಮೆಸೇಜ್ ಕೊಡಕ್ ಬಂದಿದೋ, ಏನೋ ಕನ್ಸೋ ಅಥವಾ ಏನೋ ಸಡನ್ ಆಗಿ ಕಾಣಿಸ್ಕೊಂಡಂಗೋ ಹಂಗೇನೋ ಅನಿಸ್ತಾ ಇದೆ. ಹಾ ನಂಗೆ ಮತ್ತೊಂದು ಅನ್ಸಿದ್ದು ಹುಡುಗ ಅಂಡ್ ಮತ್ತೊಂದು ನೆಕ್ಸ್ಟ್ ಅಲ್ಲಿ ತೋರಿಸ್ತಲ್ಲ ಮೇಕಪ್ ಹಾಕೊಂಡಿದ್ದ ಮತ್ತೊಬ್ಬ ಕ್ಯಾರೆಕ್ಟರ್ ಫಸ್ಟ್ ತೋರಿಸ್ ಮೇಕಪ್ ಹಾಕೊಂಡವನ್ನ ತೋರಿಸ್ತಲ್ಲ, ನಾರ್ಮಲ್ ಆಗಿರೋ ಕ್ಯಾರೆಕ್ಟರ್, ಅವನು ಹುಡುಗ ಎರಡು ಸೇಮ್ ಅನ್ಸುತ್ತೆ. ಬಿದ್ದಿದಾನಲ್ಲ ಅವನು ದೊಡ್ಡನಾದ್ಮೇಲೆ ಕ್ಯಾರೆಕ್ಟರ್ ಒಂಥರ ಗುಳಿಗದ ವೇಷ ಹಾಕೋನೇನೋ ಅಥವಾ ಮುಂದೆ ಕೋಲ ಕಟ್ಟೋನೋ ಹಂಗೇನಾದ್ರೂ ಕೋಲ ಕಟ್ಟೋನ ಅಂತ ಅನಿಸ್ತಿಲ್ಲ, ನಾರ್ಮಲ್ ಕ್ಯಾರೆಕ್ಟರ್ ಅನಿಸ್ತಾ ಇದೆ. ಬಟ್ ವೇಷ ಕಟ್ಟ ಹಂಗೇನೋ ಆಗಿದೆ ಅಂತ ಅನಿಸ್ತಾ ಇದೆ, ಸಾರಿ ಅಂತ ಅನಿಸ್ತಾ ಇದೆ. ಏನೋ ಒಂದು ಸ್ಪೆಷಲ್ ಆಗಿದೆ ಅನ್ಬೋದು. ಅಂಡ್ ಈ ಸೀರೀಸ್ ನಂಬರ್ ಒಂದು ವಿಚಾರ ಅಂದ್ರೆ ಯಾಕೆ ಅವ್ರು ಬೇರೆ OTT ಅವ್ರು ತಗೊಂಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅವ್ರು ನಾನು ಹೇಳಿದ ಪ್ರಕಾರ ಅವ್ರೊಂದು ರಕ್ಷಿತ್ ಶೆಟ್ಟಿ ಅವ್ರ ಪೋಸ್ಟ್ ನೋಡಿದೆ, ಇದು 2020 ಆ ಟೈಮಲ್ಲೇ ಮಾಡಿ ಚೂಟೆಲ್ಲ ಕಂಪ್ಲೀಟ್ ಆಗಿ ಇದೊಂದು ಇದು. ಬಟ್ ಆ ಟೈಮಲ್ಲಿ ಏನೋ ರಿಲೀಸ್ ಮಾಡೋಕ್ಕಾಗಿಲ್ಲ. ಈಗ ಅವ್ರು ಏಕಮ್ ಸ್ಟುಡಿಯೋಸ್ ಅವ್ರ ಅಫಿಷಿಯಲ್ ಸೈಟಲ್ಲೇ ವೆಬ್ಸೈಟಲ್ಲೇ ಅವ್ರು ರಿಲೀಸ್ ಮಾಡ್ತಾರೆ, ಜುಲೈ 13 ರಿಲೀಸ್ ಮಾಡ್ತಾರೆ ಅಂತ. ಸೊ ನೋಡೋಣ ಹೇಗಿರುತ್ತೆ ಸೀರೀಸ್ ಅನ್ನೋದು. ಇದೊಂದು ಕಲ್ ಕ್ಲಾಸಿಕ್, ಒಂದು ಹೊಸ ಒಂದು ಮೈಲ್ ಸ್ಟೋನ್ ಆಗಲಿ ನಮ್ಮ ಇಂಡಸ್ಟ್ರಿಗೆ. ಯಾಕಂದ್ರೆ ವೆಬ್ ಸೀರೀಸ್ಗಳು ಕನ್ನಡದಲ್ಲಿ ಕನ್ನಡದಲ್ಲಿ ವೆಬ್ ಸೀರೀಸ್ ತುಂಬಾ ಕಡಿಮೆ, ಇಲ್ಲ ಅಂದ್ರೂ ಒಂಥರ ತಪ್ಪಿಲ್ಲ ಅನ್ಬೋದೇ ನಮ್ಮ ಇದೆ. ಬಟ್ ಯಾವುದು ಅಷ್ಟು ಫೇಮಸ್ ಇಲ್ಲ, ಯಾವುದು ದೊಡ್ಡದಾಗಿ ಹೆಸರು ಮಾಡಿರೋದು ಯಾವುದು ಇಲ್ಲ. ಇದು ಒಂದ್ಸಲ ಆದ್ರೆ ಸ್ವಲ್ಪ ರಕ್ಷಿತ್ ಶೆಟ್ಟಿ, ರಾಜ್ ಶೆಟ್ಟಿ ಇರೋದಕ್ಕೆ ಒಂದು ಇದಿದೆ, ಒಂದು ಕನ್ನಡ ಇಂಡಸ್ಟ್ರಿ ಎತ್ತಿರೋ ಒಂದು ಕೆಪಾಸಿಟಿ ಅವ್ರಿಗೆ ಎಲ್ಲ ಲಕ್ಷಣಗಳಿದೆ. ಸೊ ನೋಡೋಣ. ಸೊ ದಟ್ಸ್ ಆಲ್ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಹೀಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಬಾಯ್. ಬಾಯ್.